ಹೊನ್ನಾಳಿ ತಾಂಡದಲ್ಲಿ ಶ್ರೀ ಗುರು ಅಜ್ಜಯ್ಯ ಮತ್ತು ಹೇಮಜ್ಜಯ್ಯನ ಸನ್ನಿಧಿಯಲ್ಲಿ ಅದ್ಧೂರಿಯಾಗಿ ನಡೆದ ಲಕ್ಷ ದೀಪೋತ್ಸವ. ಬಳ್ಳಾರಿ ತಾಲೂಕಿನ ಹೊನ್ನಾಳಿ ತಾಂಡ ಗ್ರಾಮದಲ್ಲಿ ಶ್ರೀ ಗುರು ಅಜ್ಜಯ್ಯ ಮತ್ತು ಹೇಮಜ್ಜಯ್ಯ ಸನ್ನಿಧಿಯಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಶ್ರೀ ಗುರು ಅಜ್ಜಯ್ಯ ಮತ್ತು ಶ್ರೀ ಹೇಮಜ್ಜಯ್ಯ ದೇವಸ್ಥಾನದ ಸೇವಾ ಸಮಿತಿಯ ವತಿಯಿಂದ ಡಿಸೆಂಬರ್ 2ರಂದು ಸಾಯಂಕಾಲ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಬಳ್ಳಾರಿ ನಗರದ ಗುಗ್ಗರಹಟ್ಟಿಯ ಶ್ರೀ ರುಕ್ಮಿಣಿ ಪಾಂಡುರಂಗ ದೇವಸ್ಥಾನದ ಸಮಿತಿಯವರು ಹಾಗೂ ಅಯ್ಯಪ್ಪ ಮಾಲಾಧಾರಿಗಳು ಭಾಗವಹಿಸಿ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದು, ನಂತರ ತೀರ್ಥ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ಸಮಿತಿಯ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಇದೇ ವೇಳೆ ಶ್ರೀ ಗುರು ಅಜ್ಜಯ್ಯ ಮತ್ತು ಹೇಮಜ್ಜಯ್ಯ ದೇವಸ್ಥಾನದ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ವಕೀಲರಾದಂತಹ ಡಿ ಮಲ್ಲಿಕಾರ್ಜುನ ಅವರು ಮಾತನಾಡಿದ್ದು, ನಾವು ಸರಿಸುಮಾರು ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬರುತ್ತಿದ್ದೇವೆ. ಶ್ರೀ ಗುರು ಅಜ್ಜಯ್ಯನ ಕೃಪೆ ಎಲ್ಲರಿಗೂ ಸಿಗಲಿ. ಸರ್ವ ಸಕಲ ಭಕ್ತಾದಿಗಳಿಗೆ ಒಳ್ಳೆಯದನ್ನ ಮಾಡುವಂತಹ ಪವಾಡ ಪುರುಷ ಶ್ರೀ ಗುರು ಅಜ್ಜಯ್ಯ ಎಂದು ಹೇಳಿದರು. ಅಲ್ಲದೆ ತಮಗೇನಾದರೂ ದೆವ್ವ, ಪೀಡೆ, ಪಿಶಾಚಿ, ಮಾಟ, ಮಂತ್ರ ಇನ್ನೂ ಹಲವಾರು ಸಮಸ್ಯೆಗಳನ್ನ ಎದುರಿಸುವಂತವರು ಈ ದೇವಸ್ಥಾನಕ್ಕೆ ಆಗಮಿಸಿ ದರ್ಶನ ಪಡೆದು ಒಮ್ಮೆ ನಿದ್ದೆ ಮಾಡಿ ಹೋದರೆ ಇಲ್ಲಿ ಎಲ್ಲಾ ಪರಿಹಾರ ಆಗುತ್ತದೆ ಎಂದು ಭಕ್ತರ ನಂಬಿಕೆಯಾಗಿದೆ ಎಂದರು. ಸದರಿ ದೇವಸ್ಥಾನಕ್ಕೆ ಮಾಜಿ ಸಚಿವರು ಹಾಗೂ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂತಹ ಬಿ ನಾಗೇಂದ್ರ ಅವರು ಶ್ರೀ ಗುರು ಅಜ್ಜಯ್ಯನ ದೇವಸ್ಥಾನಕ್ಕೆ ಕಲ್ಯಾಣ ಮಂಟಪ ಮತ್ತು ಇತರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕೈ ಜೋಡಿಸುತ್ತೇನೆ ಎಂದು ಮುಖಂಡರಿಗೆ ದೇವಸ್ಥಾನದ ಸಮಿತಿಯವರಿಗೆ ಭರವಸೆಯನ್ನ ನೀಡಿದ್ದಾರೆ. ಈಗಾಗಲೇ ಸದರಿ ದೇವಸ್ಥಾನಕ್ಕೆ ಹಲವು ಅಭಿವೃದ್ಧಿ ಕೆಲಸಗಳಿಗೆ ಕೈ ಜೋಡಿಸಿದ್ದಾರೆ ಎಂದು ಸಮಿತಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಅವರು ಹೇಳಿದ್ದು, ಈ ಸಂದರ್ಭದಲ್ಲಿ ಆರ್.ಟಿ. ರಾಮು ನಾಯಕ್, ಎಚ್. ಚಂದ್ರನಾಯಕ್, ಆರ್. ವೆಂಕಟೇಶ್ ನಾಯಕ್, ಆರ್. ಮಂಜುನಾಥ್ ನಾಯಕ್, ಆರ್. ಪ್ರಕಾಶ್ ನಾಯಕ್, ವಿ. ಸ್ವಾಮಿ ನಾಯಕ್, ಕೃಷ್ಣ ನಾಯಕ್, ಬಳ್ಳಾರಿ ನಗರ ಸೇರಿದಂತೆ ಹೊನ್ನಾಳಿ ತಾಂಡ, ಗುಗ್ಗರಹಟ್ಟಿ, ಬೆಳಗಲ್ ತಾಂಡ, ಜಾನೆಕುಂಟೆ ತಾಂಡ, ಸಂಡೂರು ತಾಲೂಕಿನ ಸುಶೀಲ ನಗರ ಸೇರಿದಂತೆ ಊರಿನ ಹಿರಿಯರು, ಮುಖಂಡರು, ಗ್ರಾಮಸ್ಥರು, ಸಕಲ ಭಕ್ತಾದಿಗಳು ಭಾಗಿಯಾಗಿದ್ದರು.